ಈ ಊರಿಂದಾನೇ ಆಚೆ ಹಾಕಿ. ಯಾಕಪ್ಪ, ಅವನೇನು ಮಾಡ್ದ? ಹೇಳ್ಬೇಡಿ ಅಪ್ಪಾಜಿ, ಹೊಟ್ಟೆಲಿ ಬೆಂಕಿ ಬಿದ್ದಂಗಾಗುತ್ತೆ. ಈ ಮನೆ ಮಾನ ಮರ್ಯಾದೆನೆಲ್ಲ ಹರಾಜಾಗ್ತಿದ್ದಾನೆ. ಇಷ್ಟು ದಿನ ಮಾನವಂತ ಮನೆ ಆಗಿದ್ದನ್ನ ಹಾದ್ರದ್ದು ಮನೆ ಮಾಡ್ತಿದ್ದಾನೆ. ಭವಿ, ಬರೀ ಇಷ್ಟೇನಾ? ಕೆನೆಗೆ ಬಾರಿಸ್ಬೇಕು ಅನ್ಸ್ತಿಲ್ವಾ? ಬಾರ್ಸಿ ಅಪ್ಪಾಜಿ, ಬಾರ್ಸಿ. ನಿಮಗಿದನ್ನ ಕೇಳಿದಕ್ಕೆ ಇಷ್ಟು ಕೋಪ ಬರ್ತಿದೆ, ಇನ್ನು ಕಣ್ಣಾರ್ ಕಂಡೆ ನನಗೆ ಇನ್ನೆಷ್ಟು ಕೋಪ ಬರಬಾರ್ದು. ಭುವನ್ ಬಗ್ಗೆ ನಿನಗೆ, ನಿನ್ನ ಬಗ್ಗೆ ಭುವನ್ಗೆ ಯಾವ ದ್ವೇಷ ಬೇಕಾದ್ರೂ ಇರ್ಬೋದು ಭವಿ. ಅದೇ ಭುವನ್ ಅಂತ ಹುಡುಗ ಅಲ್ಲ, ಅವನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣೋ. ನೋಡು, ಇದನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳಪ್ಪ ನೀನು. ನೀವು ಅವನ್ನ ಮಗನಿಗಿಂತ ಜಾಸ್ತಿ ನಂಬಿದ್ರಿ, ಅದನ್ನ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ನನಗೆ ಗೊತ್ತಾಗ್ತಿದೆ ಅವನು ನಿಮ್ಮನ್ನ ಎಂತ ಕೆಟ್ಟಕ್ಕೆ ಬೀಳ್ಸಿದ್ದ ಅಂತ. ಅವನ ಕೈ ಶುದ್ಧ ಇಲ್ಲ ಅಂತ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೆ. ದುಡ್ಡಿನ ಕಾಸು ವಿಚಾರದಲ್ಲೆಲ್ಲ ದುಡ್ಡು ಹೊಡಿತಿದ್ದ, ಪಾಪ ಅಂತ ನಾನು ಸುಮ್ಮನಿದ್ದೆ. ಆ ಸವಿತನ್ ಜೊತೆ, ಸುಖನ್ ಬಚ್ಚಿ ಜೊತೆ ಸಿಕ್ಕಾಗೆಲ್ಲ ಫ್ಲರ್ಟ್ ಮಾಡ್ತಿದ್ದ. ನಾನು ಹೋಗ್ಲಿ ಏನೋ ವಯಸ್ಸು ಅಂತ ಇಗ್ನೋರ್ ಮಾಡಿಬಿಟ್ಟೆ. ನೀವು ಇಲ್ದಿದ್ದಾಗೆಲ್ಲ ಬೇರೆಯವ್ರ ಮೇಲೆ ಅವನಿಗೆ ಇಷ್ಟ ಬಂದಂಗೆ ದಬ್ಬಾಳಿಕೆ ಮಾಡ್ತಿದ್ದ, ಯಜಮಾನಿಕೆ ತೋರಿಸ್ತಿದ್ದ. ಅದನ್ನು ಬುದ್ಧಿ ಹೇಳಿ ಸರಿ ಮಾಡೋಣ ಅಂದ್ಕೊಂಡೆ. ಆದರೆ ನೋಡು ಭವಿ, ಭುವನ್ ಮೇಲೆ ಹೇಳಿದ ಯಾವ ವಿಷಯನೂ ನಾನು ನಂಬೋದಿಲ್ಲ, ಒಪ್ಕೊಳ್ಳೋದು ಇಲ್ಲ. ಅದೇನೋ ಆದರೆ ಅಂತೇಳಿ ಅರ್ಧಕ್ಕೆ ನಿಲ್ಲಿಸಿದೆಯಲ್ಲ, ಅದನ್ನು ಹೇಳು. ನಾನು ಇಷ್ಟಪಟ್ಟಿರೋ ಶ್ರದ್ಧಾ, ಹಾಗೆ ನೀವು ಈ ಮನೆ ಸೊಸೆ ಮಾಡ್ಕೊಬೇಕು ಅಂತಿರೋ ಶ್ರದ್ಧಾ, ಶ್ರದ್ಧಾ? ಏನ್ ಶ್ರದ್ಧಾ? ಅವಳ ಹಿಂದೆ ಭುವನ್ ಬಿದ್ದಿದ್ದಾನೆ. ಶ್ರದ್ಧಾ, ನಿಮ್ಮೆಲ್ಲ ತಪ್ಪಿಗೂ ನನ್ನ ಪ್ರೀತಿನೇ ಶಿಕ್ಷೆ. ನನ್ನ ಪ್ರೀತಿನೇ ನಿಮಗೆ ಶಿಕ್ಷೆ, ಅದೇ ನಮ್ಮಿಬ್ಬರಿಗೂ ರಕ್ಷೆ. ತುಂಬ ಚಿಕ್ಕವನಾಗೋದೆ ಶ್ರದ್ಧಾ. ಹೆಸರಿಗೆ ಮಾತ್ರ ಗಂಡ, ನಿನ್ನಿಂದ ಕಲಿಯೋದು ತುಂಬ ಇದೆ. ಈಗ ನಿಮಗೆ ನನಗೆ ಇಬ್ಬರಿಗೂ ಎಕ್ಸಾಮ್ ಟೈಮ್. ಸರಿಯಾಗಿ ತಯಾರಾಗದೆ ಹೋದರೆ ಆಮೇಲೆ ಕಷ್ಟ ಇದೆ. ನಿಜ ಶ್ರದ್ಧಾ, ದನಿಗಳಿಗೆ ಇವು ನಿಜವಾದ ಮಗ ಅಲ್ಲ ಅಂತ ಪ್ರೂವ್ ಮಾಡಲೇಬೇಕು. ಅವ್ರ ನಂಬಿಕೆಗೆ ಧಕ್ಕೆ ಬಂದರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಈ ಆಸ್ತಿ ಪಾಸ್ತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದೇ ಇವಾಗ ನಮ್ಮ ಮುಂದೆ ಇರೋ ಸವಾಲು. ನಾವು ಆ ವಂಚಕರಿಗೆ ಜಾಸ್ತಿ ಟೈಮ್ ಕೊಡಬಾರ್ದು. 10 ನಿಮಿಷಕ್ಕೆ 100 ಪ್ಲಾನ್ಗಳನ್ನು ಮಾಡೋ ಕಿಲಾಡಿಗಳವರು. ಶ್ರದ್ಧಾ, ಇನ್ನೊಂದು ಮಾತು ನೀನು ಯಾವಾಗಲೂ ಹೇಳ್ತಾ ಇರ್ತೀಯ, ಇಲ್ಲಿ ಮುಗಿಸ್ಬೇಕಾಗಿರೋ ಒಂದು ಕೆಲಸ ಇದೆ, ಅದು ಮುಗಿದ ಮೇಲೆ ಊರು ಬಿಟ್ಟು ಹೋಗೋಣ ಅಂತ. ಅದ್ರ ಜೊತೆಗೆ ದನಿಗಳನ್ನು ಈ ದುಷ್ಟರಿಂದ ಕಾಪಾಡೋದು ಕೂಡ ಒಂದು ಜವಾಬ್ದಾರಿಯಾಗಿ ನಮ್ಮ ಮೇಲೆ ಇದೆ. ನೀನು ನಿನ್ನ ಕೆಲಸ ಮುಗಿಸು, ನಾನು ನನ್ನ ಕೆಲಸ ಮುಗಿಸ್ತೀನಿ. ಅಲ್ಲಿವರೆಗೂ ಊರು ಬಿಟ್ಟು ಹೋಗೋ ಮಾತೇ ಇಲ್ಲ. ಭುವನ್, ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ.
ನೋಡ್ತಾರಿ, ನಿಮ್ಮ ಕೆಲಸಕ್ಕೆ ನಾನು ಜೊತೆ ಇರ್ತೀನಿ, ನನ್ನ ಕೆಲಸಕ್ಕೆ ನೀವು ಜೊತೆ ಇರಿ, ಆಯಿತಾ? ಊರ್ಮಿಳ, ನಾನು ಊರಲ್ಲಿರಲ್ಲ, ಹೊರಟೋಗ್ಬಿಡ್ತೀನಿ. ನೀನೇನೋ ನಂಗೆ ಒಂದು ಗತಿ ಕಾಣಿಸೋ ಥರ ಇದೆಯಾ ಅಪ್ಪ. ಕಮಾನ್ ರಾಕಿ, ರಿಲ್ಯಾಕ್ಸ್. ಅಲ್ಲ, ನೀನು ಇಷ್ಟೊಂದು ಭಯ ಪಡ್ಕೊಂಡ್ರೆ ಹೇಗೆ ಹೇಳು? ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಸುಲಭ ಅಲ್ಲ. ಸುಲಭ ಆಗಿದ್ದಿದ್ರೆ ನಾನು ಇನ್ನೂ ಇಲ್ಲಿ ತನಕ ಕರ್ಕೊಂಡ್ಬರ್ತಾ ಇದ್ನಾ? ನನಗೆ ನಿನ್ನ ಹತ್ರ ಇಲ್ಲಿ ಕದು ಮುಚ್ಚಿ ಮಾತಾಡ್ತಿರೋದೆ ಮೀಟ್ರ್ ಆಫ್ ಆಗ್ತಿದೆ. ಯಾರೋ ಅಂಗಾಲಿಗೆ ಕರೆಂಟ್ ಶಾಕ್ ಕೊಟ್ಟಿರೋ ಥರ ಇದೆ. ಊರವರೆಲ್ಲ ಯಾವಾಗ ಚಪ್ಪಲಿ ಪೊರ್ಕೆ ತಗೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅನಿಸ್ತಿದೆ. ಫಿಕ್ಸು. ಎಂತ ಪುಕ್ಲು ನನ್ನ ಮಗನ ಸಾವಾಸ ಆಯಿತು. ನನಗೆ ಮುಂಚೆನೇ ಹೇಳಿದ್ದೆ ತಾನೆ, ಗೆದ್ರೆ 300 ಕೋಟಿ ಆಸ್ತಿ ಕಣೋ. ಪ್ರಾಣಕ್ಕೆ ರಿಸ್ಕ್ ಆದರೂ ಆಗ್ಬೋದು, ಏನೂ ಹೇಳೋಕ್ಕಾಗಲ್ಲ ಅಂತ ನನಗೆ ಮುಂಚೆನೇ ಎಲ್ಲ ವಿಷಯ ಹೇಳಿದ್ದೆ ತಾನೆ. ಅಮ್ಮಣ್ಣಿ, ನೀನೇಗೋ ಎಸ್ಕೇಪ್ ಆಗ್ಬಿಡ್ತೀಯ. ಭುವನ್ನು ನಿನ್ನ ಗಂಡ ಅದು ಇದು ಅಂತ ಬಚಾಗ್ಬಿಡ್ತೀಯ. ನನ್ನ ಕತೆ ಏನು? ನೋಡು ರಾಕಿ, ಈ ಊರ್ಮಿಳ ನಮ್ದವ್ರನ್ನ ಯಾವತ್ತೂ ನಡು ನೀರಲ್ಲಿ ಕೈ ಬಿಡಲ್ಲ. ಇವತ್ತೊಂದಿನ ನೋಡ್ತಾ ಇರು, ರಾತ್ರಿ ಅವರಿಬ್ರು ಸಂಕೆ ಹಳ್ಳಿಂದ ಓಡ್ ಹೋಗ್ಬೇಕು. ಆ ಥರ ಮಾಡ್ತೀನಿ. ಓಡಿಸ್ಬಿಡ್ತೀನಿ ಅಂತಿದ್ಯೋ ಅಥವಾ ಓಡೋಗೋಣ ಅಂತಿದ್ಯೋ? ಊರ್ಮಿಳ, ಇನ್ನೂ ಕಾಲ ಮಿಂಚಿಲ್ಲ. ಇಬ್ರು ಇಲ್ಲಿಂದ ಓಡೋಗ್ಬಿಡೋಣ, ಅಥವಾ ನನ್ನಾದರೂ ಇಲ್ಲಿಂದ ಎಸ್ಕೇಪ್ ಆಗಿಬಿಡಮ್ಮ. ಶಂಕರಣ್ಣನ ಹತ್ರ ನೀನು ಭುವನ್ ಬಗ್ಗೆ ಚೆನ್ನಾಗಿ ಹುಳ ಬಿಟ್ಟಿದ್ಯಾ ತಾನೆ? ಓಕೆ, ಒಂದು ಕೆಲಸ ಮಾಡು, ಇಮಿಡಿಯೇಟಾಗಿ ಹೋಗಿ ಮನೇಲಿ ಮದುವೆ ಪ್ರಸ್ತಾಪ ಮಾಡು. ಶ್ರದ್ಧಾನ ಈಗಲೇ ಮದುವೆ ಆಗಬೇಕು ಅಂತ ಪಟ್ಟಿ ಹಿಡಿ. ಎಂಗೇಜ್ಮೆಂಟ್ ಅದು ಇದು ಏನೂ ಬೇಡ, ಸಿಂಪಲ್ ಆಗಿ ಮನೆ ಮುಂದೆ ತಾಳಿ ಕಟ್ತೀನಿ ಅಂತ ಹೇಳು. ಒಂದ್ಸತಿ ನಿನ್ನ ಶ್ರದ್ಧಾ ಮದುವೆ ಆಗು, ಆಮೇಲೆ ನೋಡು ಆಟ ಹೇಗಿರುತ್ತೆ ಅಂತ. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಂಬಿಡು. ಅದಾದಮೇಲೆ ಇನ್ಯಾವ ನೇರ ಪ್ರಸಾರ ಮಾಡ್ತೀಯೋ ಅದನ್ನು ಮಾಡ್ಕೊ. ಹೇಳಮ್ಮ, ಇದು ನಿನ್ನ ಕೊನೆ ಆಸೆ ಅನ್ಸುತ್ತೆ, ಹೇಳ್ಕೊ. ಭುವನು ಅಪ್ಪಾಜಿ ಅಪ್ಪ ಮಗ ಅನ್ನೋ ಸತ್ಯ ಭುವನ್ಗೆ ಯಾವಾಗಲೂ ಗೊತ್ತಿತ್ತು.